ಭ್ರಷ್ಟ ಕೆಡಿಬಿಗೆ ಭ್ರಷ್ಟ ಕೆಡಿಬಿಗೆ ದುರಂಕಾರಿ ಕೆಡಿಬಿಗೆ ರಿಯಲ್ ಎಸ್ಟೇಟ್ ಕಂಪನಿ ಕೆಡಿಬಿಗೆ ಭ್ರಷ್ಟ ಕೆಡಿಬಿಗೆ ಭ್ರಷ್ಟ ಕೆಡಿಬಿಗೆ ದುರಂಕಾರಿ ಕೆಡಿಬಿಗೆ ರಿಯಲ್ ಎಸ್ಟೇಟ್ ಕಂಪನಿ ಕೆಡಿಬಿಗೆ ಇಷ್ಟೆಲ್ಲ ಅಕ್ವಿಷನ್ ಮಾಡ್ತೀರಾ. ಉಚ್ಚವಯಕ್ಕೆ ಜಾಗ ಬಿಡಲ್ಲ, ಒಂದು ಸ್ಮಶಾನಕ್ಕೆ ಜಾಗ ಬಿಡಲ್ಲ. ಇಲ್ಲೆಲ್ಲ ಇರೋ ಬರೋ ಕಚಡನೆಲ್ಲ ಪ್ಲಾಸ್ಟಿಕ್ ಇನ್ನೊಂದೆಲ್ಲ ಊರುಗಳ ಪಕ್ಕದಲ್ಲಿ ಬಿಟ್ಬಿಟ್ಟು ನಮ್ಮನ್ನೆಲ್ಲ ಸಾಯಿಸಿದ್ರೆ ಈಗ ತಿರುಗಿ ಬಂದು ಸಾಯಿಸಕ್ ಬಂದಿದ್ದೀರಾ ಬಡವ್ರಿಗೆ? ಅವ್ರೇನು ಇರೋರ ಇಲ್ಲಿ ಕಟ್ಕೊಂಡಿರೋರು ಬಡವರು ಪೊಲೀಸ್ ಅವ್ರನ್ನ ಕರ್ಕೊಂಡ್ಬರ್ತಾರಾ? ಕಚಡ ಸಂಸ್ಥೆಗೆ ಪೊಲೀಸ್ನವರೊಬ್ಬರು ಸಾಕ್ಷಿನ ಇದಕ್ಕೆ? ಕೆರೆ ನೋಡಿ ಒಂದ್ಸಲ ಹೋಗಿ ನೀವು ಬಿಟ್ಟಿರೋ ಗಲೀಜ್ ನೀರ್ನ ನಾಚಿಕೆ ನಿನ್ನ ಕೆಡಿಬಿನ ಹೊಡಿಗೆ ಬಿಟ್ಟಿದಾರಲ್ವಾ, ಅದಕ್ಕೆ ನೀವು ಯಾರು ಹೊಡೆದಿಲ್ಲ ಅಷ್ಟೇ. ಬಿಡಪ್ಪ ಆಯ್ತು. ಪೊಲೀಸರ ಬೂಟಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಸಾವಿರಾರು ಜನ ಘೋರಿಯಾದರು, ಸಾವಿರಾರು ಜನ ಘೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ಆ ಕಡೆ ಒಡೆ ತಾಕತ್ತಿಲ್ಲ ನಿಮ್ಗೆ, ಆ ನಿರ್ಮಾಣ ಕಡೆಯಿಂದ ಮಡ್ಕೊಬರಿ ತಾಕತ್ ತೋರಿಸಿ, ಒಡಿನೇ ಆ ಕಡೆ ತಾಕತ್ ತೋರಿಸಿ. ಪರಿಹಾರ ಕೊಡಿ ಅಂತ ಇರಬೇಕು. ಕೊಡ್ರಿ ಒಂದ್ಸಲ ಆ ಕಡೆ ಹೊಡಿ ಕೊಡ್ತೀವಿ ಅಂತ ಹೇಳಿದ್ ನಿಮ್ಗೆ. ನಾವು ಮಾತಾಡ್ತಾರೆ, ನಾವು ಅನ್ನ ಮಾತಾಡ್ತಾರೆ. ಹೆಂಗ್ ಹೇಳ್ತೀರಿ ನಿಮ್ ಬಾಯಿ ಯಾವನ್ ನಮ್ಮ ಮಣ್ಣಿನ ಕಂಗಂತಿ ನೀನು ಮಾತಾಡ್ಕೋ. ನೀನು ಈ ಪ್ರಾಪರ್ಟಿ ಅಲ್ಲಿದು, ಈ ಪ್ರಾಪರ್ಟಿ ಬಗ್ಗೆ ಮಾತಾಡಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರ್ಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ ಹೇಳಿದ್ದಾರೆ ಇದನ್ನು ಮಾಡಬೇಡಿ ಕಟ್ಟಿರುವಂತ ಸಾಕ್ಷಿಗೆ ಎಲ್ಲರೂ ಇದೆ. ಅವ್ರು ಕಟ್ಕೊಂಡಿರೋದು ನಿಮ್ಮ KDB ಅಲ್ಲ, ಒಂದ್ ನಿಮಿಷ ಸರ್, ಅವ್ರು ಕಟ್ಟಿರೋದು ನಿಮ್ ಜಾಗದಲ್ಲ, KDB ಪ್ರಾಪರ್ಟಿ ಅಲ್ಲ. ನೀವ್ ಹೇಳ್ಬೋದು ನಮ್ಮ ವಾದ ಗೋಮಾಳ, ನಮ್ಮದು ಗೋಮಾಳ. ನಮ್ಮ ಗೋಮಾಳದಲ್ಲಿ ನಾವು ಕಟ್ಟ ನೀವು ಕಟ್ಲಿಕ್ಕೆ ಬರುತ್ತಾ?
ನಾವು ಕಟ್ಟೋದು ನೀವು ಕಟ್ಲಿಕ್ಕೆ ಬರುತ್ತಾ? ನೀವಿನ್ನ ಹೇಳಿರೋದು 9 ಟನ್ ಕೊಡ್ರಿ ಪ್ಲಾಸ್ಟಿಕ್ ಮಾಡಿಸ್ಕೊಡ್ತೀರಿ ಅಂತ ಹೇಳಿ. ಪಂಚಾಯತಿ 9 ಟನ್ ಕೊಡ್ರಿ ಪ್ಲಾಸ್ಟಿಕ್ ಮಾಡಿಸ್ಕೊಡ್ತೀರಿ ಅಂತ ಹೇಳಿ 1 ತಿಂಗಳಿಂದ ಹೇಳಿದ್ರು. ಪಂಚಾಯತಿ 9 ಟನ್ ಐತೆ, ಪಂಚಾಯತಿ 9 ಟನ್ ಐತೆ, ಪ್ಲಾಸ್ಟಿಕ್ ಮಾಡಿಸ್ಕೊಡಕ್ ಹೇಳಿ. ಪಂಚಾಯತಿ 9 ಟನ್ ಐತೆ, ಪ್ಲಾಸ್ಟಿಕ್ ಮಾಡಿಸ್ಕೊಡಕ್ ಹೇಳಿ. ಇವ್ರು ಹೇಳಿದ್ರು 1 ತಿಂಗಳಿಂದ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮಾಡಿಸ್ಕೊಡಿ. ಪಂಚಾಯತಿ 9 ಟನ್ ಐತೆ, ಪ್ಲಾಸ್ಟಿಕ್ ಮಾಡಿಸ್ಕೊಡ್ತೀರಿ ಅಂತ ರೈತರು ಜಮೀನು ಮಾತಾಡಿಲ್ಲ ನಾವು. ಹೌದು ನಾವು ಹಂಗೆ ನಾವು ಗೋಮಾಳ 239 ಸರ್ವೆ ನಂಬರ್ ಗೋಮಾಳ ಎಲ್ಲ ಮಾರ್ಬಿಟ್ಟು ಈ ಗೋಮಾಳಕ್ಕೆ ಬಂದಿದ್ದೀರ ಬಡವ್ರಿಗೆ. ಬಡವ್ರ ಸೈಟ್ ಮಾಡಿಬಿಟ್ಟು ಯಾವ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದಾನ ಅವ್ನು ಪಾಪ. ಅವನು ಇರೋದಕ್ಕೆ ಶೀಟ್ ಹಾಕೊಂಡು ಗುಡಿಸ್ಲು ಹಾಕೊಂಡಿದ್ರು ಅದ್ ನೋಡಿ ಬಂದಿದ್ದೀರ ನೀವು. ರಸ್ತೆ ಒಳ್ಳೇದಾಗುತ್ತೆ ಇದು ಈಗ ಯಾವುದೇ ಕಾರಣಕ್ಕೂ ಇವನು ಬಿಡೋದು ಬೇಡ. ಆಯ್ತು ಸ್ಟೇಷನ್ ಇನ್ನೊಂದು ಮತ್ತೊಂದು ಎಲ್ಲ ಕೇಸು ಪಾಸು ಎಲ್ಲ ಹಾಕ್ಸ್ಕೊಳ್ಳೋಣ, ಆರಾಮಾಗಿ ಸ್ಟೇಷನ್ ಹತ್ರ ಹೋಗೋಣ, ಕುತ್ಕೊಳ್ಳೋಣ, ನೀವೆಲ್ಲ ಗಟ್ಟಿಯಾಗಿ ಇದು ಏನೋ ಇದಕ್ಕೊಂದು ಪರಿಹಾರ ಆಗಬೇಕು, ಏನೋ ಒಂದು ಮಾಡೋಣ. ಎಲ್ಲ ಕಡೆ ಇವ್ರು ಇದೇ ದೌರ್ಜನ್ಯ ಆಗ್ಬೇಕು ಅಷ್ಟೇ. ಕರೆಕ್ಟ್, ಅಣ್ಣ ಹೇಳಿದ್ ಕರೆಕ್ಟು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಟಾಟಾ ಬಿರ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ. ಈ ದಿನ ನಮ್ಮ ಮಾಸೇನಹಳ್ಳಿ ಜನತಾ ನಿವೇಶನಕ್ಕೆ ಸೇರಿದ ಸರ್ವೆ ನಂಬರ್ 239 ಸುಮಾರು 94ರಲ್ಲೇ ಇಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ಕೂಡ ವಿತರಣೆ ಮಾಡಿದ್ದಾರೆ. ಸರ್ಕಾರದಿಂದ ಹಕ್ಕುಪತ್ರ ವಿತರಣೆ ಆಗಿದೆ. ಇಲ್ಲಿ ತನಕ ಕಂದಾಯ ಕಟ್ಕೊಂಡು ಏನೇನು ಬಾಬತ್ತು ಗೌರ್ಮೆಂಟ್ ಕಟ್ಟಬೇಕು ಎಲ್ಲ ಕಟ್ಕೊಂಡು ಬರ್ತಾ ಇದ್ದಾರೆ. ಇವರು KDB ಅವರು 99ರಲ್ಲಿ ಇಲ್ಲಿ ಸುಮಾರು ಒಂದು 700-800 ಎಕರೆ ಅಕ್ವಿಷನ್ ಮಾಡೋದು. ಈಗ ಅವ್ರು ಹೇಳ್ತಾ ಇರೋದು 239 ಕೂಡ ನಾವು ಆ ಟೈಮಲ್ಲೇ ನಾವು ತಗೊಂಡಿದ್ದೀವಿ ಅಂತ. ಅದಕ್ಕೆ ಯಾವುದೇ ದಾಖಲಾತಿಗಳು ಅವ್ರ ಹತ್ರ ಇಲ್ಲ. ಪ್ಲಾನ್ ಮಾಡೋವಾಗ ಎಲ್ಲ ಡ್ಯೂಪ್ಲಿಕೇಟ್ ಪ್ಲಾನ್ ಮಾಡಿ ಇವತ್ತು ಜನಕ್ಕೆ ನಮಗೆ ಕರ್ನಾಟಕ ಸರ್ಕಾರದಿಂದ ಒರಿಜಿನಲ್ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಜನರನ್ನ ಇಲ್ಲಿ ಕಟ್ಕೊಂಡಿರೋಂಥ ಬಡವರನ್ನ ಒಕ್ಲೆಬ್ಬರಿಸ್ತಾ ಇರುವಂತ ಕೆಲಸ ಇವತ್ತು ನೀವು ನೋಡ್ತಾ ಇರ್ಬೋದು. ಇದು KDB ಅನ್ನೋ ಒಂದು ದಲ್ಲಾಳಿ ಸಂಸ್ಥೆ, ಭ್ರಷ್ಟ ಸಂಸ್ಥೆ ಬಡವರ ಮೇಲೆ ಮಾಡ್ತಾ ಇರತಕ್ಕಂಥ ದೌರ್ಜನ್ಯ. ಇದನ್ನ ನಾವು ಎಲ್ಲ ಖಂಡಿಸ್ತಾ ಇದ್ದೇವೆ. ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದ್ರೂ ಕೂಡ ಬಡವರ ಮೇಲೆ ಪೊಲೀಸ್ ಅವರನ್ನ ಇಟ್ಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ರಸ್ತೆ ಇದೆ, ಅವ್ರು ಬೇರೆ ಅವ್ರದೇ ಆದಂಥ KDB ಅಕ್ವಿಷನ್ ಮಾಡಿರೋಂಥ ಜಾಗ ಇದೆ, ಅವರು ಅಲ್ಲಿ ರಸ್ತೆ ಮಾಡ್ಕೊಳ್ಳಿ. ಬಡವರು ಕಟ್ಟಿರೋಂಥ ಮನೆಗಳನ್ನ 4 ಶೀಟ್ ಹಾಕಿ ಕಟ್ಕೊಂಡಿರೋ ಮನೆಗಳನ್ನ ಇವತ್ತು JCB ಬೇರೆ ದೊಡ್ಡ ಮಿಷನ್ ತಂದು ಎಲ್ಲ KDB ಅಧಿಕಾರಿಗಳ ಸಮೇತ ನಿಂತ್ಕೊಂಡು ಪೊಲೀಸ್ ಅವರ ಪ್ರೊಟೆಕ್ಷನ್ ತಗೊಂಡು ಇವತ್ತು ಅದನ್ನೆಲ್ಲ ಡೆಮಾಲಿಷನ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನ KDB ಇಲ್ಲಿಗೆ ಕೈ ಬಿಡಬೇಕು. ಆರಕ್ಷಕರು ಕೂಡ ನಮಗೆ ಸಹಾಯ ಮಾಡಬೇಕು. ಯಾರೋ ಬಂಡವಾಳಶಾಹಿಗಳಿಗೆ ದುಡ್ಡಿರೋರ್ಗೆಲ್ಲ ನೀವು ಸಹಾಯ ಮಾಡೋದು
ನಮಗೆ ಇಲ್ಲಿನ ನಿವಾಸಿಗಳಿಗೆ ಬಡವರಿಗೆ ಸಹಾಯ ಮಾಡಬೇಕು. ಇದೊಂದು 2-3 ದಿನದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಕೂಡ ಹೇಳಿದ್ದಾರೆ. ಒಂದು 2-3 ದಿನದಲ್ಲಿ ಇದ್ರ ಬಗ್ಗೆ ನಾವು ಒಂದು ಬೃಹತ್ ಪ್ರತಿಭಟನೆ ಅದನ್ನ ಏನು ಹಮ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ, ಆ ರೀತಿ ಮಾಡ್ತೀವಿ. ಇದಕ್ಕೆ ಸ್ಥಳೀಯ ನಾಯಕರು ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು, ಇಲ್ಲಿನ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಬಡವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾವುದೇ ನೋಟಿಫಿಕೇಶನ್ ಇಲ್ಲ, ಏಕಾಏಕಿ ಬಂದು ಈ ರೀತಿ ಯಾವುದು ಕೂಡ ಇಲ್ಲಿ ತನಕ 239 ವಿಚಾರವಾಗಿ ಯಾವುದೇ ಕೂಡ ನೋಟಿಫಿಕೇಶನ್ ಆಗಿಲ್ಲ. ಏಕಾಏಕಿನ ಹೊಡಿತಾ ಇರೋದು, ದೌರ್ಜನ್ಯ ಮಾಡಿ ಹೊಡಿತಾ ಇದ್ದಾರೆ, ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಹೊಡಿತಾ ಇದ್ದಾರೆ, ರೌಡಿಗಳನ್ನ ಗೂಂಡಾಗಳನ್ನ ಇಟ್ಕೊಂಡು ಹೊಡಿತಾ ಇದ್ದಾರೆ. ಇವತ್ತು ಗೂಂಡಾಗಳನ್ನ ಇಟ್ಕೊಂಡು ಹೊಡಿತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ರೀತಿ ಒರಿಜಿನಲ್ ಹಕ್ಕುಪತ್ರಗಳಿದೆ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇದೆ, ಪಂಚಾಯತಿ ಕೊಟ್ಟಿರುವಂತ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇದೆ, ಈ ಖಾತಾ ಇದೆ. ಇಷ್ಟೆಲ್ಲ ಇದ್ದು ಕೂಡ ದೌರ್ಜನ್ಯ ಮಾಡಿ ಹೊಡಿತಾ ಇದ್ದಾರೆ. ಕಟ್ಟಿರೋ ಮನೆ, ಬಡವರು ಕಟ್ಟಿರೋ ಮನೆಗಳು ಅಂತದ್ದು ಮೆನ್ಷನ್ ಮಾಡ್ತಾರೆ. ಹೌದು ಸರ್, ಅದನ್ನೇ ಹೇಳ್ತಾ ಇರೋದು. ಹೌದು ಸರ್, ಯಾವುದೇ ನೋಟಿಸ್ ಇಲ್ಲ, ಒಂದು ಇನ್ಫಾರ್ಮೇಶನ್ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಏನೋ ಒಂದು ಹೊಟ್ಟೆ ಪಾಡಿಗೆ ಒಂದು ಹೋಟೆಲ್ ನಡೆಸೋದು, ಚಿಲ್ಲರೆ ಅಂಗಡಿ ಇಟ್ಕೊಂಡು ಅಲ್ಲೇ ವಾಸ ಮಾಡ್ತಾ ಶೀಟ್ ಮನೆ ಕಟ್ಕೊಂಡು ಅವ್ರು ಮಾಡ್ತಾ ಇದ್ರೆ ಅವ್ರನ್ನ ಒಕ್ಕಲೆಬ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ತಾವು ಕೂಡ ಒಂದು ಸರ್ಕಾರದ ಗಮನಕ್ಕೆ ಬರೋ ರೀತಿ ನೀವು ಕೂಡ ಇದಕ್ಕೆ ಒಂದು ಸಹಾಯ ಮಾಡಿ. ನಾವು ಕೂಡ ಪಬ್ಲಿಕ್ ಅವ್ರ ಪರವಾಗಿ ನಿಲ್ತೀವಿ, ತಾವು ಕೂಡ ನಮ್ಮ ಜೊತೆಲಿ ನಿಲ್ಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಒಂದು ಹೋರಾಟ, ಈಗ ಜಾಗ ಸ್ಥಳೀಯ ಮನೆ ಕಟ್ಕೊಂಡಿದ್ದಾರೆ, ಪ್ರತಿಭಟನೆ ಪತ್ರನೂ ಇದೆ, ಹಕ್ಕುಪತ್ರ ಇದೆ, ಪ್ರತಿಭಟನೆ ಮಾಡ್ತೀವಿ. ನಮ್ಮ ಈಗ KEDB ಅನ್ನೋ ದಲ್ಲಾಳಿ ಸಂಸ್ಥೆ ಏನ್ ಮಾಡಿದೆ, ಇಡೀ ಲ್ಯಾಂಡ್ಸ್ ಎಲ್ಲ ತಗೊಂಡು ಎಲ್ಲ ರೈತರ ಜಮೀನೆಲ್ಲ ಕಿತ್ಕೊಂಡು ಒಂದು ಚೂರು ಸ್ಮಶಾನಕ್ಕೆ ಜಾಗ ಬಿಟ್ಟಿಲ್ಲ. ಗುಂಡು ತೋಪುಗಳ ಸಮೇತ ತಗೊಂಡಿದ್ದಾರೆ. ಕೆರೆಗಳನ್ನ STP ಟ್ಯಾಂಕ್ಗಳು ಮಾಡ್ಬಿಟ್ಟಿದ್ದಾರೆ. ಮಾಸನಹಳ್ಳಿ ಕೆರೆ ಇರ್ಬೋದು, ಯಾರನಹಳ್ಳಿ ಕೆರೆ ಇರ್ಬೋದು, ಕಾಜನಾಗನಹಳ್ಳಿ ಕೆರೆ ಇರ್ಬೋದು, ಯನ್ನಾಗರ ಕೆರೆ ಇರ್ಬೋದು, ಜಿಗ್ನಿ ಕೆರೆ ಇರ್ಬೋದು, ಎಲ್ಲದಕ್ಕೂ ಈ ಎಫ್ಲುಯೆಂಟ್ಸ್ ಎಲ್ಲ, ಇಡೀ ಇಂಡಸ್ಟ್ರಿಯಲ್ ಏರಿಯಾ ಎಫ್ಲುಯೆಂಟ್ಸ್ ಎಲ್ಲ ಆ ಕೆರೆಗಳಿಗೆ ಹೋಗೋದು. ಯಾವುದೂ ಕೂಡ ಇಲ್ಲಿ ಜನಹಿತ ಕಾರ್ಯಕ್ರಮಗಳು KEDB ಇಂದ ಆಗ್ತಾ ಇಲ್ಲ. ಜನರು ಬದುಕೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ಊರುಗಳು ಎಲ್ಲೆಲ್ಲಿ KEDB ಬಂದಿದೆ ಅಲ್ಲಿ ಊರುಗಳೆಲ್ಲ ಸ್ಲಮ್ಗಳಾಗಿ ಕೂತಿದೆ. ಇದೊಂದು ದೊಡ್ಡ ಬೇವರ್ಸಿ ಕಂಪ್ನಿ, ದಲ್ಲಾಳಿ ಕಂಪ್ನಿ, ರಿಯಲ್ ಎಸ್ಟೇಟ್ ಕಂಪ್ನಿ ಇದು. ಇವರು ನಮಗೆ ಇಡೀ ಶಾಪ ಆಗ್ತಾ ಇದ್ದಾರೆ ಜನ. ಎಲ್ಲಾರು ಸಾಯಿಸಾಕ್ತಾ ಇದ್ದಾರೆ ಇವರು. ಈಗ ಎಲ್ಲಾರು ಸಾಯಿಸಿ ಎಲ್ಲಾರ ಮೇಲೆ ಕಾಲು ಇಟ್ಬಿಟ್ಟು ಈಗ ಬಡವರ ಮೇಲೆ ಯಾರೋ 4 ಜನ ಕಟ್ಕೊಂಡಿದ್ರೆ ಆ ಬಡವರ ಮೇಲೆ ಗೂಂಡಾಗಳು ಕರ್ಕೊಂಡ್ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಖಾಲಿ ಮಾಡಿಸ್ತಾ ಇದ್ದಾರೆ. ಸುತ್ತ ಕಾರ್ಖಾನೆ ಇದೆ, ಇಲ್ಲಿ ಈ ಜಾಗದಲ್ಲಿ ಏನು KEDB ಏನ್ ಮಾಡಕ್ ರಸ್ತೆ ಬೇಕು ಅಂತ ಬಡವರು ಈಗ ಒಳ್ಳೆ ಫ್ಯಾಕ್ಟ್ರಿ ಪಕ್ಕ ಬಡವ ಇದ್ರೆ ಅದನ್ನ ಏನೋ ಒಂದು ಅನ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ಬಡವ ಶೀಟ್ ಮನೆ ಇರಬಾರ್ದು ಇವ್ರಿಗೆ. ಇವರೆಲ್ಲ ಕ್ಯಾಪಿಟಲಿಸ್ಟ್ ಅಲ್ವಾ. ಬಡವರು ಶೀಟ್ ಮನೆ ಕಟ್ಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಇರೋರು ನೋಡಿದ್ರೆ KEDB ಸಮಸ್ಯೆಗೆ ಆಗೋದಿಲ್ಲ. ಈ ಒಂದು ಉದ್ದೇಶದಿಂದನೇ ಇವ್ರನ್ನೆಲ್ಲ ಈ ರೀತಿ ಮನೆಗಳನ್ನೆಲ್ಲ ಒಕ್ಕಲೆಬ್ಬಿಸ್ತಾ ಇರೋದು. ಇದ್ರ ಬಗ್ಗೆ ಒಂದು ಹೋರಾಟ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಬಡವರಿಗೆ ನ್ಯಾಯ ಕೊಡಿಸ್ತೀವಿ. ಸ್ಥಳೀಯ ಶಾಸಕರಿಗೆ ಅಧಿಕಾರಿಗಳಿಗೆ ಗಮನ ತಂದಿದ್ದೀರಾ ಸರ್? ಮಾತಾಡಿದ್ದೀವಿ ನೋಡಿ. ಈಗ ಇಲ್ಲಿ ರೆಕ್ಟಿಫೈ ಮಾಡೋರು, ಗೋಮಾಳನ ರೆಕ್ಟಿಫೈ ಮಾಡೋರು ತಹಸೀಲ್ದಾರ್ ಹೇಳ್ಬೇಕು. ಈ ನಮ್ಮ ಏನು ಜನತಾ ನಿವೇಶನಗಳದ್ದು PDO ಹೇಳ್ಬೇಕು, ಪಂಚಾಯತ್ ಹೇಳ್ಬೇಕು. ಅವ್ರು ಯಾರು ಅಧಿಕಾರಿಗಳಿಲ್ಲ, ಅವ್ರು ಯಾರು ಇಲ್ಲ. ಈ ಕಿತ್ತೋಗಿರೋ KEDB ಅಧಿಕಾರಿಗಳು ಯಾರೋ 4 ಜನ ಬಂದಿದ್ದಾರೆ. ಅವ್ರು ಯಾರು ಇಲ್ಲ. ರೆಸ್ಪಾನ್ಸಿಬಲ್ ಪರ್ಸನ್ಸ್ ಒಬ್ಬ VA ಇಲ್ಲ, RI ಇಲ್ಲ, ತಹಸೀಲ್ದಾರ್ ಇಲ್ಲ, PDO ಇಲ್ಲ, ಸೆಕ್ರೆಟರಿ ಇಲ್ಲ, ಗ್ರಾಮ ಪಂಚಾಯತ್ ಸಿಬ್ಬಂದಿ ಯಾರು ಇಲ್ಲ. ಇವರು KEDB ಅಧಿಕಾರಿಗಳು ನಮ್ಮ ಪೊಲೀಸ್ ಅವ್ರನ್ನ ಇಟ್ಕೊಂಡು ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಲಿಖಿತ ರೂಪದ ಯಾವುದೇ ಆದೇಶ ಪತ್ರ ಇಲ್ಲದೆ ಅಧಿಕಾರಿಗಳು ಬರಂಗಿಲ್ಲ. ಯಾವುದು ನಮಗೆ ನೋಟಿಸ್ ಆಗ್ಲಿ, ಆದೇಶ ಪತ್ರ ಆಗ್ಲಿ, ಮೌಖಿಕವಾಗಲಿ, ಲಿಖಿತ ರೂಪದಲ್ಲಾಗ್ಲಿ ಯಾವುದು ಕೊಟ್ಟಿಲ್ಲ. ಇಲ್ಲಿ KEDB ಅವರು ಸುಮಾರು 20-25 ವರ್ಷದಲ್ಲಿ ಅಲರ್ಟ್ ಮಾಡಿದ್ದು. ಏಕಾಏಕಿ ಈ ಜನತಾ ಕಾಲೋನಿಗೆ ಬಂದ್ಬಿಟ್ಟು ಏಕಾಏಕಿ ಡೆಮೊಲೇಷನ್ ಮಾಡಕ್ ಬಂದವರು, ಯಾವುದೇ ನೋಟಿಸ್ ಕೊಡದಿರನೆ. ಮತ್ತೆ ಈ ಕಾರ್ಖಾನೆಗಳ ನೀರು ಇವತ್ತು ಹಳ್ಳಿ ನಮ್ದಿದ್ದು, ಇವತ್ತು ಕೆರೆಯಲ್ಲಿ ಮತ್ತೆ ಕಾಲುವೆಗಳಲ್ಲಿ ನೀರು ಕುಡಿತಾ ಇದ್ರಿ ಬಕ್ಷೆಗೆತ್ತಿ. ಇವತ್ತು ಅದ್ರ ಕುಡಿಯಕ್ ನೋಡ್ರಿ TDS 4,000 ಇದೆ. ಇವತ್ತು ನೀರು ಕುಡಿಯಕ್ಕೂ ಆರೋಗ್ಯ ಸರಿ ಇಲ್ಲ. ಕುಡಿದ್ಬಿಟ್ಟು ನೀರ್ನ ಕ್ಯಾನ್ಸರು ಅನೇಕ ಕಾಯಿಲೆಗಳು ಬರ್ತಾವೆ. ಈ KEDBಗೂ ಈಗ ನೋಡಿ ಇಲ್ಲೇ ಬರ್ತಾ ಇದೆ. ರಾತ್ರಿ 12 ಗಂಟೆ ಆಗ್ಬೋದು, ನೀರು ಮಳೆ ಬಿದ್ದ ನೀರಾಗ ಆ ಕೆಮಿಕಲ್ ನೀರು ಬಿಟ್ಬಿಟ್ರೆ ಊರುಗಳಾಗಿ ಇರಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇದೆ. ಈ ಕಾರ್ಖಾನೆಗಳಿಗೆ ಇಲ್ಲಿ ಮಣ್ಣು ಹೊಡಿಬೇಕು, ಇಲ್ಲಾಂದ್ರೆ ಅವ್ರ ಕಾರ್ಖಾನೆಗಳಲ್ಲಿ STP ಟ್ಯಾಂಕ್ ಎಲ್ಲೂ ಇಲ್ಲ.
ಕಾರ್ಖಾನೆಗಳಲ್ಲಿ STP ಟ್ಯಾಂಕ್ ಎಲ್ಲೂ ಇಲ್ಲ. ಬೇಕಾದ್ರೆ ನೀವು ಪರಿಶೀಲನೆ ಮಾಡ್ರಿ, ಯಾವುದೇ ಕಾರ್ಖಾನೆಗೆ ಹೋಗಿ STP ಟ್ಯಾಂಕ್ ಐತಾ ಅವ್ರು ಫಿಲ್ಟರ್ ಮಾಡ್ತಾ ಇದಾರ ಅನ್ನೋದಕ್ಕೆ ನೋಡಿ. ಎಲ್ಲ ಕೆರೆಗಳಿಗೆ ಕೆಮಿಕಲ್ ನೀರು ಬಿಡ್ತಾ ಇದಾರೆ. ಇವತ್ತು ಕುಡಿಯಕ್ ನೀರು ಸಹ ಚೆನ್ನಾಗಿಲ್ಲ ಇಲ್ಲಿ, ಆ ತರ ಇದೆ. ಅದಕ್ಕೆ ಇದನ್ನ ನೋಡಿ ನೀವು. AIDB ಅಧಿಕಾರಿಗಳು ಈ ಗುಂಡಾವರ್ತನೆ ಬಡವರು ಮನೆ ರಿಮೂವ್ ಮಾಡಿದ್ರು, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತಪ್ಪು. ಯಾವುದೇ ನೋಟಿಸ್ ಕೊಡಿದ್ರೆ, ಯಾವುದೇ ತಿಳುವಳಿಕೆ ಕೊಡ್ದಿರಾ ಏಕಾಏಕಿ ಜನತಾ ಕಾಲೋನಿ ಹಕ್ಕುಪತ್ರ ಸರ್ಕಾರ ಕೊಟ್ಟಿರೋಂತ ಹಕ್ಕುಪತ್ರನೇ ಸರ್ಕಾರದ KDB ಬಂದು ದಬ್ಬಕ್ ಬಂದಿದ್ದಾರೆ ಅಂದ್ರೆ ಇದು ಅವ್ರಿಗೆ ನಾಚಿಕೆ ಆಗ್ಬೇಕು. ಮುಂದೆ ಇನ್ನ ಈಗ ಹೋರಾಟ ಮಾಡ್ತೀರಿ, ಇಲ್ಲಾಂದ್ರೆ ಕೋರ್ಟ್ಗೆ ಹೋಗಿ ದಾವ ಹಾಕಿ ಅದು ಸ್ಟೇ ಮಾಡಿ ನಿಲ್ಲಿಸ್ತೀರಿ. ಏಕಾಏಕಿ ಯಾವುದೇ ರೀತಿ ಇದಿಲ್ಲಲ್ಲ, ನಮ್ಗೆ ಮಾಹಿತಿ ಕೊಡ್ದಿರನೇ ಅವ್ರು ಬಂದಿರೋ JCB ತಗೊಂಡು ಇಟಾಚಿಗಳು ತಗೊಂಡು ಬಂದಿದ್ದಾರೆ. ದಬ್ಬಕ್ ಬಡವರ ಮನೆಗಳು ದಬ್ಬಕ್ ಬಂದಿದ್ದಾರೆ. ಅಂಗಡಿ ಎಲ್ಲ ಸರ್, ನಾವು ಇದೇ ಊರು ನಿವಾಸಿಗಳು. ಸುಮಾರು 20 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ಪಂಚಾಯತಿಯವರು ನಮಗೆ ಮೈನ್ಯೂಟನ್ನು ಕೊಟ್ಟಿದ್ದಾರೆ, ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಇವರು KDB ಅವರು ಏಕಾಏಕಿ ಬಂದು ಡೆಮೊಲೇಷನ್ ಮಾಡ್ತಾ ಇದ್ದಾರೆ. ಡೆಮೊಲೇಷನ್ ಆರ್ಡರ್ ಕೊಡಿಲ್ಲ, ನಮ್ಗೆ ನೋಟಿಸ್ ಕೊಡಿಲ್ಲ, ಮಾರ್ಕಿಂಗ್ ಮಾಡಿಲ್ಲ ರೋಡು. ನಮ್ಮ ಶಾಸಕರು ಹೇಳಿದ್ದಾರೆ ಮಾರ್ಕಿಂಗ್ ಮಾಡಪ್ಪ, ಮಾರ್ಕಿಂಗ್ ಒಳಗಡೆ ಇದ್ರೆ ಹೊಡೆದಾಕು, ಜನಗಳು ಪರಿಹಾರ ಕೊಟ್ಬಿಟ್ಟು ಹೊಡೆದಾಕು ಅಂತ ಹೇಳಿದ್ದಾರೆ. ಇವತ್ತಿನಿಂದ ಒಂದು ವಾರ ನಮ್ಮ ಶಾಸಕರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರು M. ಕೃಷ್ಣಪ್ಪನವರು ಇವತ್ತಿನಿಂದ ಒಂದು ವಾರ ಊರಲ್ಲಿಲ್ಲದೆ ಇರೋದು ನೋಡಿ ಇವರು ಇಲ್ಲಿ ಬಂದು KDB ಅವರು ದೌರ್ಜನ್ಯ ಮಾಡ್ತಾವ್ರು ಸರ್. 20 ವರ್ಷದಿಂದ ವಾಸ ಇದ್ದೀವಿ ನಾವಲ್ಲಿ. ನಂದು ಇವತ್ತು 8 ಲಕ್ಷ ರೂಪಾಯಿ ಮನೆಯನ್ನ ಧ್ವಂಸ ಮಾಡೋರು ಸರ್. ನಾವು ನಮ್ಮ ಮನೆಯಲ್ಲಿ 4 ಜನ ವಾಸ ಇದ್ದೀವಿ ಸರ್. ಸುಮಾರು ಒಂದು 120 ಹಕ್ಕುಪತ್ರನೂ KDB ಜಾಗದಲ್ಲೇ ಇದೆ ಅಂತ KDB ಅವರು ಹೇಳ್ತಾ ಇದ್ದಾರೆ. 350-400 910 ಸಹ KDB ಪ್ರಾಪರ್ಟಿ ಅಕ್ವಿಷನ್ ಪ್ರಾಪರ್ಟಿನಲ್ಲಿ ಐತೆ ಅಂತ ಹೇಳಿದ್ರೆ ಇದ್ರ ಪಾಪ್ಯುಲೇಷನ್ ಲೆಕ್ಕ ಮಾಡಿ ಸುಮಾರು 2000 ಜನ ಇವತ್ತು ಬೀದಿ ಪಾಲಾಗ್ತಾರೆ. 2000 ಜನ ಬೀದಿ ಪಾಲಾಗ್ತಾರೆ. ಇವ್ರು ಏನಂದ್ರೆ ಒಬ್ರಿಗೊಬ್ರಿಗೆ ದಿಗ್ಲಿಕ್ಸಿ ಒಂದೊಂದೇ ಕವರ್ ಮಾಡ್ಕೊ ಬಂದ್ರೆ ನೆಕ್ಸ್ಟ್ ಅವ್ರು ಸುಮ್ಮನೆ ಆಗೋಗ್ತಾರೆ, ಮುಂದ್ಲವ್ರು ಸುಮ್ಮನೆ ಆಗೋಗ್ತಾರೆ ಅಂತೇಳಿ ಇವತ್ತು ಶುರು ಮಾಡಿದ್ದಾರೆ. ನಮ್ಗೆ ದಿಗ್ಲಿಕ್ಸ್ತಾ ಇದ್ದಾರೆ ಸರ್. ನಮ್ಗೆ ಪ್ರಾಣ ಭಯ ಐತೆ. ನಮ್ಗೆ ಸೂಕ್ತ ಸರ್ಕಾರದಿಂದ ನಮ್ಗೆ ರಕ್ಷಣೆ ಬೇಕು. ಯಾವುದು ಕೊಡಿಲ್ಲ ಸರ್, ಯಾವ ನೋಟಿಸು ಕೊಡಿಲ್ಲ, ಯಾವ ಮಾರ್ಕಿಂಗು ಇಲ್ಲ, ಯಾವುದು ಇಲ್ಲ. ಏಕಾಏಕಿ 25-30 ಜನ ಲೇಬರ್ ಕರ್ಕೊಂಡ್ಬಂದು ಏಕಾಏಕಿ ಹೊಡೆದಾಕ್ತಾರೆ. ನಾನು ಬಿಲ್ಡಿಂಗ್ ಇವತ್ತು 8 ಲಕ್ಷ ರೂಪಾಯಿ ಬಿಲ್ಡಿಂಗ್ ಇವತ್ತು ನೆಲಸಮ ಮಾಡ್ತಾವ್ರೆ ಸರ್. ಎಲ್ಲ ನೆಲಸಮ ಮಾಡ್ತಾರೆ. ನಮ್ಮ ಶಾಸಕರು ಊರಲ್ಲಿಲ್ಲ, ಒಂದು ವಾರ ಹೊರಗಡೆ ಹೋಗವ್ರೆ. ಬಂದ ಮೇಲೆ ಅವ್ರ ಹತ್ರ ಕೂತು ಮಾತಾಡಿ ನಾವು ರಿಮೂವ್ ಮಾಡ್ಕೊಳ್ತೀರಿ, ನಾವು ಕಾನೂನು ಮೀರಲ್ಲ ಅಂತ ಹೇಳಿದ್ರು ಅವರು ಪರ್ಜರಿಯಾಗಿ ಬಂದು ಇಲ್ಲಿ ದೌರ್ಜನ್ಯ ಮಾಡ್ತಾರೆ KDB ಅವರು. ನಮ್ಮ ಹೋರಾಟ ಜನಗಳಿಗೆ 910 ಇರೋಂಥ ಬಡವ್ರಿಗೆ ಈ 90% ಅಪ್ಲೈ ಮಾಡಿ ಅರ್ಜಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಹೊಸದಾಗಿ ಹಕ್ಕುಪತ್ರ ಬೇಕು. ಹಕ್ಕುಪತ್ರ ಇರೋರ್ದು ಮುಟ್ಟಬಾರ್ದು, 910 ಇರೋರ್ದು ಮುಟ್ಟಬಾರ್ದು. 910 ಇರೋರ್ಗೆ ಸರ್ಕಾರ ಹಕ್ಕುಪತ್ರ ಕೊಡಲೇಬೇಕು. ಇಲ್ಲಾಂದ್ರೆ 20 ವರ್ಷದಿಂದ ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದೆ. ಈಗ ನಾನು ಹೋಗಿ ಟ್ಯಾಕ್ಸ್ ಕಟ್ತೀನಿ, ಗೌರ್ಮೆಂಟ್ ಕಟ್ಸ್ಕೊಳ್ತಿಲ್ಲ. 10-12 3 ವರ್ಷದಿಂದ ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇಲ್ಲ. ಅದಕ್ಕೆ ಮೊದಲೆಲ್ಲ ಕಟ್ಸ್ಕೊಂಡಿದ್ದಾರಲ್ವ, ಯಾಕೆ ಕಟ್ಸ್ಕೋಬೇಕಾಗಿತ್ತು? KDB ಅವರು ಕಚರಾ ನೀರುಗಳನ್ನೆಲ್ಲ ಕೆರೆಗಳಿಗೆ ಬಿಟ್ಟು ಕೆರೆಗಳಲ್ಲಿ ಮೀನುಗಳು ಸಾಯ್ತಾವೆ. ಕೆರೆಗಳಲ್ಲಿ ಮೊದಲು ನೀರು ಕುಡಿಯಂತ ನೀರಿತ್ತು. ಕೆರೆಗಳಲ್ಲಿ ನೀರು ಕುಡಿಯಂತ ನೀರಿತ್ತು. ಜನಗಳು ಉಪಯೋಗ ಮಾಡ್ತಾ ಇದ್ರು, ಜನಗಳು ಬಟ್ಟೆ ಒಗಿತಾ ಇದ್ರು, ನೀರು ಕುಡಿತಾ ಇದ್ರು. ಇವಾಗ ಮೀನುಗಳು ಸಹ ಸಾಯ್ತಾವೆ. ಆ ಕೆರೆ ನೀರನ್ನು ಕುಡಿದಂತ ಜಾನುವಾರುಗಳು ಸಹ ಸಾಯ್ತಾವೆ. ಡೆಮಾಲಿಶ್ ನಮ್ದು 90% ಮಾಡ್ಬಿಟ್ಟವ್ರೆ, ಇನ್ನು ಮಾಡಕ್ ಬಿಡಲ್ಲ. ಇಲ್ಲಿ ಜನ ಉಗ್ರ ಹೋರಾಟಕ್ಕೆ ರೆಡಿ ಅವ್ರೆ. ಪರಿಹಾರ ಇಲ್ಲ, ಇದೇ ಜೀವನ ಅವ್ರಿಗೆ ಇದ್ದಿದ್ದು. ಇದು ಬಿಟ್ರೆ ಇವ್ರು ಹಿಂಗ್ ಡೆಮಾಲಿಷನ್ ಮಾಡ್ಕೊಂಡು ಇನ್ನೆಲ್ಲೂ ಇಲ್ಲ. ಜನ ಏನ್ ತಿರುಪ್ ತಗೊಂತಾರೋ ಅದಕ್ಕ ಸರ್ಕಾರ ಒಪ್ಕೊಬೇಕಾಗ್ತೈತೆ. ಸರ್ಕಾರ ಒಪ್ಕೊಂತೈತೆ. ಈ ಜನ ಏನೇ ತಿರುಪ್ ತಗೊಂಡ್ಲಿ, ಈಗ ಹಾಸನ, ಶಿವಮೊಗ್ಗ, ಮೈಸೂರು, ರಾಯಚೂರು, ಗುಲ್ಬರ್ಗ, ತುಮಕೂರು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಬಂದಿಲ್ಲಿ ಸುಮಾರು 350 910 ಅವ್ರೆ. 350 910 ಪ್ರಾಪರ್ಟಿಗೆ ಈ ಮನೆಗಳೇ ಆಧಾರ. ಪಂಚಾಯತಿಯವರು ಡಾಕ್ಯುಮೆಂಟ್ ಮಾಡ್ಕೊಟ್ಟವ್ರೆ. ಈ ಮನೆಗಳೇ ಆಧಾರ. ಈ ಮನೆಗಳ ಆಧಾರ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ನಮಸ್ಕಾರ ಸರ್, ನನ್ನ ಹೆಸರು ಕಲಾ ಅಂತ. ಇಲ್ಲಿ ಸಣ್ಣ ಹೋಟ್ಲ್ ಮಾಡ್ಕೊಂಡು 15 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ನಾವು ಸ್ವಲ್ಪ ಬಂಡವಾಳ ಹಾಕಿ ಸ್ವಲ್ಪ ಅಂಗಡಿ ಹಾಕೊಂಡು 50,000 ಬಂಡವಾಳ ಹಾಕಿ ಅಂಗಡಿ ಮಾಡಿದ್ದೀವಿ. ಹೋಟ್ಲು ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀವಿ. ಇವ್ರು ಏಕದಮ್ ಆಗಿ ಬಂದು ಏನು ನೋಟಿಸ್ ಕೊಡ್ದಂಗೆ ಏನು ಹೇಳ್ದಾಗೆ ನಮಗೆ ಬಂದು ಗಾಡಿ ತಗೊಂಬಂದು ಎಲ್ಲ ಎತ್ತಿಸ್ಬಿಟ್ರು. ಬೆಳಿಗ್ಗೆ ಒಂದು ಟಿಫನ್ ಮಾಡಿದ್ದು ಊಟಕ್ಕೆ ಅಂತ ಕಂಪ್ನಿಗೆಲ್ಲ ಕೊಡಬೇಕಾಗಿತ್ತು. ಅದನ್ನೆಲ್ಲ ವೇಸ್ಟ್ ಮಾಡಿಸಿದ್ರು. ಊಟದ್ದು ಅದು ಇದು ಕೊಟ್ಟು ನಮ್ಗೆ ಏನದು ಬೇಡ, ನಮ್ಗೆ ಅಂಗಡಿ ಮಾಡ್ಕೊಳ್ಳೋಕೆ ಜಾಗ ಕೊಟ್ಬಿಡಿ ಅಂತ ಹೇಳಿದ್ರು. ಇಲ್ಲ ಎತ್ತಲೇಬೇಕು ಅಂತ ದೌರ್ಜನ್ಯ ಮಾಡಿ ಎಲ್ಲ ಎತ್ತಿಬಿಟ್ಟು. ಹಕ್ಕುಪತ್ರ ಇದೆ, ಆದ್ರೂ ನಮ್ಮ ಶಿಕ್ಷಿತ ಒಂದು ಸ್ವಲ್ಪ ಅಂಗಡಿ ಸಣ್ಣದ ಮಾಡ್ಕೊಂಡಿದ್ದೀವಿ. ನೀವು ಮಾಡಲೇಬಾರ್ದು, ಇದು ರೋಡ್ ಆಗುತ್ತೆ, ನಮ್ಮ ಕಂಪ್ನಿಗೆ ನೀವು ಬಿಡಲೇಬೇಕು ಅಂತ ಗಲಾಟೆ ಮಾಡಿ ಊಟದ್ದೆಲ್ಲ ಎತ್ತಿಸ್ಬಿಟ್ರು.
ತುಂಬಾ ಲಾಸ್ ಆಗಿದೆ ಸರ್ ನಮಗೆ. ತುಂಬಾ 50,000 ಬಂಡವಾಳಕ್ಕೆ ಅಂಗಡಿ ಮಾಡ್ಕೊಂಡಿದ್ದೀವಿ. KDP ಅಧಿಕಾರಿಗಳು ಕೆಬಿ ಅಧಿಕಾರಿಗಳು ಬಂದು ಬೆಳಗ್ಗೆನೆ ಪೊಲೀಸರು ಕರ್ಕೊಂಡು ಬಂದು ಅವ್ರ ಮುಖಾಂತರನೇ ನಮ್ಮನ್ನು ಎತ್ತಿಸ್ಬಿಟ್ರು. ಅವ್ರು ತುಂಬಾ ಗಲಾಟೆ ಮಾಡಿದಕ್ಕೆ ನಾವು ಎಲೆ ಹೊಡೆದಾಕ್ಬಿಟ್ರು ಸರ್. ನಮ್ಗೆ ತುಂಬಾ ಲಾಸ್ ಆಗ್ತಿದೆ. ಮಕ್ಕಳಿದ್ದಾರೆ, ಸಾಲ ಮಾಡಿದ್ವಿ, ಬ್ಯಾಂಕಲ್ಲೆಲ್ಲ ಸಾಲ ಮಾಡಿದ್ದೀವಿ. ಈಗ ಸಾಲ ತೀರಿಸ್ಬೇಕು ಅಂದ್ರೆ ಇದು ಅಂಗಡಿ ಬೇಕೇ ಬೇಕು ನಮಗೆ. ಇದು ಬಿಟ್ರೆ ಬೇರೆ ವಿಧಿ ಇಲ್ಲ. ನಿಮ್ಗೆ ಅದನ್ನ ನಮ್ಗೆ ಉಪಯೋಗ ಮಾಡ್ಕೊಡ್ಬೇಕು. ನಮಗೆ ಪಂಚಾಯತಿ ದಾಖಲೆ ಎಲ್ಲ ಇದೆ. ಅವ್ರ ಪಂಚಾಯತಿ ಕಡೆಯಿಂದ ಅಂಗಡಿ ಮಾಡ್ಕೊಳಕ್ಕೆ ಇದು ಬಿಲ್ ಕೊಟ್ಟಿದ್ದಾರೆ. ಇದೊಂದು 6 ಜನ ಇದೀವಿ ಮನೇಲಿ, ವಯಸ್ಸಾದವ್ರು ಇದ್ದಾರೆ, ಸಾಕ್ಬೇಕು. ಈ ತರ ಮಾಡಿದ್ದಾರೆ ಸರ್ ಬೆಳಗ್ಗೆಯಿಂದ. ನಾವೇನು ಮಾತಾಡೋಕೆ ಬಿಡ್ತಾ ಇಲ್ಲ ಅವ್ರು ನಮ್ಮನ್ನ. ಪೊಲೀಸರ ಮುಖಾಂತರ ಬಂದು ನಮ್ಮನ್ನ ಗಲಾಟೆ ಮಾಡಿ ಎಬ್ಬರಿಸ್ತಾ ಇದ್ದಾರೆ. ಅವ್ರು ಯಾವ್ದಕ್ಕೂ ನಮ್ಗೆ ಬರ್ತಾ ಇಲ್ಲ, ಮಾತಾಡ್ತಿಲ್ಲ. ನ್ಯಾಯ ಕೊಡ್ಸಿ, ನಮ್ಗೆ ಪರಿಹಾರ ಕೊಡ್ಸಿ. ಹೊಡೆದಾಕ್ಬಿಟ್ಟಿದ್ದಾರೆ ಸರ್ ನಮ್ಗೆ. ಈಗ ಬಂಡವಾಳ ಹಾಕಿದೀವಿ, ನಮ್ಗೆ ಪರಿಹಾರ ಕೊಡ್ಸ್ಕೊಡಿ.